ಮಕ್ಕಳ, ನಿಮಗೆ ಈ ಗಾದೆ ಯೂಸ್ಫುಲ್ ಆದಲ್ಲಿ ಲೈಕ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎನ್ನೋ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು. ಪ್ರಸ್ತುತ ಗಾದೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎನ್ನುವ ಅನ್ನದಾತ ರೈತನನ್ನು ನೆನಪಿಸಿಕೊಳ್ಳುವಂತಹ ಒಂದು ಗಾದೆಯಾಗಿದೆ. ಮೇಟಿ ವಿದ್ಯೆ ಎಂದರೆ ಬೇಸಾಯ, ನೆಲವನ್ನು ಉತ್ತಿ ಬಿತ್ತಿ ಬೆಳೆ ತೆಗೆಯುತ್ತಾನೆ ರೈತ. ಇವನು ಅನ್ನದಾತ. ಬದುಕಲು ತಿನ್ನಬೇಕು, ತಿನ್ನಲು ಆಹಾರ ಬೇಕು. ಅಂತಹ ಆಹಾರ ಕೊಡುವ ಮೇಟಿ ವಿದ್ಯೆಯೇ ಎಲ್ಲ ವಿದ್ಯೆಗಿಂತ ಶ್ರೇಷ್ಠವಾದುದು. ಮೇಟಿ ಅಂದರೆ ರೈತ ಅಂತ, ವಿದ್ಯೆ ಅಂದರೆ ಬೇಸಾಯ. ಮೇಟಿ ಅಂದರೆ ಬೇಸಾಯ, ನೆಲವನ್ನು ಉತ್ತಿ ಬಿತ್ತಿ ಬೆಳೆಯುವವನು ರೈತ. ಬೇಸಾಯ ಮಾಡುವವನು ಯಾರು? ರೈತ. ಅವನು ಅನ್ನದಾತ. ಬದುಕಲು ತಿನ್ನಬೇಕು, ಆಹಾರ ಬೇಕು. ಅಂತಹ ಆಹಾರ ಕೊಡುವ ಮೇಟಿ ವಿದ್ಯೆಯೇ ಎಲ್ಲ ವಿದ್ಯೆಗಿಂತ ಶ್ರೇಷ್ಠವಾದದ್ದು. ದುಡಿಯಲು ಕೋಟ್ಯಾಂತರ ಕಾಯಕಗಳು ಇವೆ. ಈ ಕಾಯಕಗಳು ಹಣವನ್ನು ತರಬಲ್ಲವೇ ಹೊರತಾಗಿ ಆಹಾರವನ್ನಲ್ಲ. ಎಷ್ಟೊಂದು ಪ್ರಪಂಚದಲ್ಲಿ ಬೇಕಾದಷ್ಟು ಕೆಲಸಗಳಿವೆ, ಕಾಯಕಗಳಿವೆ. ಅದರಲ್ಲಿ ಅವೆಲ್ಲ ಹಣವನ್ನು ತರಬಲ್ಲವೇ ಹೊರತಾಗಿ, ಹೌದು, ಹಣ ಸಂಪಾದನೆ ಮಾಡ್ಬೋದು ಆ ದುಡಿಮೆಯಿಂದ. ಆದರೆ ನಾವು ಆಹಾರ ಬೇಕು ಅಂತಂದಾಗ ಮೇಟಿ ವಿದ್ಯೆಯೇ ಬೇಕು, ಅಂದರೆ ಬೇಸಾಯನೇ ಬೇಕಾಗುತ್ತೆ. ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿದೆ. ತಿನ್ನುವ ಬಾಯಿಗಳ ಸಂಖ್ಯೆ ಹೆಚ್ಚಾಗಿದೆ, ಬೆಳೆಯುವ ನೆಲ ಮಾತ್ರ ಕಡಿಮೆಯಾಗಿದೆ. ಆಹಾರ ದೊರಕಬೇಕಾದರೆ ಹೊಲದಲ್ಲಿ ದುಡಿಯಬೇಕು, ಧಾನ್ಯಗಳನ್ನು ಬೆಳೆಸಬೇಕು. ಅಂದಾಗ ಮಾತ್ರ ನೀವುಗಳು ಸಂತೋಷವಾಗಿ ಊಟ ಮಾಡಬಲ್ಲೆವು. ಅನ್ನವೇ ಬ್ರಹ್ಮವೆಂದು ಉಪನಿಷತ್ತು ಸಾರಿದೆ. ಅನ್ನದಿಂದಲೇ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಸಂತೋಷಗಳು ಲಭ್ಯವಾಗುವು. ಹೌದು, ನಾವು ಎಷ್ಟೇ ದುಡ್ಡಿದ್ರೂ ನಾವು ತೃಪ್ತಿಯಾಗಲಿ ಊಟ ಮಾಡಿದಾಗ ಸಿಗುವಂತಹ ತೃಪ್ತಿ ಸಿಗೋದಿಲ್ಲ. ನಾವು ಊಟ ಮಾಡದೇ ಇದ್ದಾಗ ಹೇಗೆ ಮನಸ್ಸು ಶಾಂತಿ ಇರಲ್ಲ, ಹೇಗೆ ಇದು ಹಿಂಸೆ ಆಗುತ್ತೆ ಅಂತಂದರೆ ಅದಕ್ಕೆ ಇರುವಷ್ಟು ಇಂಪಾರ್ಟೆನ್ಸ್ ನಾವು ಬೇರೆ ಯಾವುದಕ್ಕೂ ಕೊಡೋಕ್ಕಾಗಲ್ಲ. ಅದರಿಂದ ಅನ್ನವೇ ಬ್ರಹ್ಮವೆಂದು ಉಪನಿಷತ್ತು ಸಾರಿದೆ. ಅನ್ನದಿಂದಲೇ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಸಂತೋಷಗಳು ಲಭ್ಯವಾಗುವು. ಅನ್ನ ದೊರೆಯುವ ಮೇಟಿ ವಿದ್ಯೆ ಕೃಷಿ ವ್ಯವಸಾಯದಿಂದಲೇ ಹೊರತು ಇತರ ಕೆಲಸಗಳಿಂದಲ್ಲ. ಕಾರಣ, ಕೋಟಿ ವಿದ್ಯೆಗಳು ಹಣವನ್ನು ಗಳಿಸಲು ಸಾಧ್ಯವಾಗಬಹುದು. ಬೇರೆ ಎಲ್ಲ ಕೆಲಸಗಳಲ್ಲೂ ಹಣವನ್ನು ಸಂಪಾದನೆ ಮಾಡಬಹುದೇ ಹೊರತು ನಮಗೆ ಆಹಾರವನ್ನಲ್ಲ ಅಂತ ಈ ಗಾದೆಯ ಅರ್ಥ. ಆದರೆ ಮೇಟಿ ವಿದ್ಯೆಯು ಅನ್ನವನ್ನು ತರುತ್ತದೆ. ಕಾರಣ, ಈ ವಿದ್ಯೆಯೇ ಮೇಲು. ನಾವು ಎಷ್ಟೇ ಹಣ ಇದ್ರೂ ಆಹಾರ ತಿನ್ನುವಾಗ ಸಿಗುವಂಥ ತೃಪ್ತಿ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಅದರಿಂದ ಎಷ್ಟೇ ಕೆಲಸಗಳು ಮಾಡಿದರೂ ಈ ವಿದ್ಯೆ ಅಂದರೆ ಮೇಟಿ ವಿದ್ಯೆಯೇ ಮೇಲು ಅನ್ನೋದು ಈ ಗಾದೆಯ ಅರ್ಥ. ಥ್ಯಾಂಕ್ ಯು.